ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು. ಕುಂಭಮೇಳ ಇತ್ತಲ್ಲ, ನಮ್ಮ ಊರಲ್ಲಿ ಹತ್ರದಲ್ಲೇ ಇರುವಂಥ ಟಿ ನರಸೀಪುರ ಕುಂಭಮೇಳ 13ನೇ ವರ್ಷದ್ದು ನಡೀತಾ ಇತ್ತು. ಅದಕ್ಕೋಸ್ಕರ ನಾವು ಹತ್ರದಲ್ಲೇ ಇದ್ದು ಯಾಕೆ ಹೋಗ್ಬಾರ್ದು, ದೂರ ಇರೋ ಪ್ರಯಾಗ್ರಾಜ್ಗಂತೂ ಹೋಗೋಕ್ಕಾಗಲ್ಲ, ಹತ್ರದಲ್ಲೇ ಇರೋದಕ್ಕೆ ಹೋಗೋಣ ಅಂತ ಹೋದಾಗೆಲ್ಲ ಯಾವಾಗಲೂ ಅಷ್ಟೇ ಹಿಂಗೆ ಹೋಗಿ ನಮ್ಗೆ ಈ ಥರ ಪ್ರಾಬ್ಲಮ್ ಆದಾಗಲೇ ಬೇಜಾರಾಗೋದು. ಇಳಿಯೋಕ್ಕೂ ಬಿಡ್ತಾ ಇಲ್ಲ ನಮ್ಗೆ, ಅಷ್ಟೊಂದು ಫುಲ್ ಟಿ ನರಸೀಪುರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಫುಲ್ ಜನ ಇದ್ದಾರೆ ನೋಡಿ. ತುಂಬ ಕಷ್ಟ ಆಯಿತು. ಅಲ್ಲಿಂದ ಸೀದಾ ಬಂದ್ವಿ ಹೊಳೆ ಹತ್ರ. ನೋಡ್ತಾ ಇದ್ದೀವೆಲ್ಲ ಮುಂದ್ಗಡೆ ಇರೋ ನೀರಂತೂ ಫುಲ್ಲು ಎಲ್ಲ ಗಲೀಜು ಮಾಡಿ ಹಾಕಿಟ್ಟಿದ್ದಾರೆ. ಅಂದರೆ ತುಂಬ ಕೆಸರೆಲ್ಲ ಆಗಿತ್ತು. ಈ ಸೈಡು ನಮಗೆ ಯಾಕೋ ಅಲ್ಲಿ ನೋಡಿ ಮನಸ್ಸು ಒಪ್ತಾ ಇರಲಿಲ್ಲ ಅಲ್ಲಿ ಮಾಡೋಣ ಅಂತ. ಅದಕ್ಕೆ ಆ ಕಡೆ ಒಂದಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ರು. ಅದು ಚೆನ್ನಾಗಿತ್ತು. ನಮಗೂ ಆ ಥರ ಹೋಗೋಕ್ಕೆ ಆಸೆ ಆಗಿತ್ತು. ಇಷ್ಟ ಸರಿ ನಾವು ಹಾಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ತುಂಬ ದೂರ ಇತ್ತು, ನಡ್ಕೊಂಡು ಹೋಗ್ಬೇಕಾಗಿತ್ತು, ನೀರೊಳಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಮಕ್ಕಳಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮತ್ತು ನಾನು ಕೂಡ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನನಗೂ ಇಷ್ಟ ಇತ್ತು. ತುಂಬ ಜನ ಇದ್ದರು, ಹೋಗೋರು ಬರೋರಿಗಂತೂ ಲೆಕ್ಕ ಇಲ್ಲ, ಆ ಥರ ಆಗಿತ್ತು. ಎಲ್ಲಿ ಚೆನ್ನಾಗಿದೆ ಅಂತ ಹೋಗ್ತಾಯಿದ್ದಾರೋ ಅಲ್ಲಿಗೆ ಜನ ಹೋಗೋಕ್ಕೆ ಶುರು ಮಾಡ್ತಾನೇ ಇದ್ದರು. ಸರಿ ಎಲ್ಲ ಬಂದು ಇವರೆಲ್ಲ ಫಸ್ಟ್ ಮಾಡ್ಕೊಳ್ಳಿ, ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೆ, ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ. ಬಟ್ ನಾವು ಸ್ನಾನಕ್ಕೆ ನೀರಲ್ಲಿ ಹೋದಾಗ ಯಾರೂ ವೀಡಿಯೋ ಮಾಡ್ಕೊಂಡಿಲ್ಲ. ಎಲ್ಲ ಮಕ್ಕಳು ಮತ್ತು ಅಮ್ಮ ಇರೋದ್ರಿಂದ ತುಂಬ ಅವ್ರಿಗೆ ಮುಳುಗೋಕ್ಕೆ ಅಭ್ಯಾಸ ಇಲ್ಲ. ಅದಾದರೂ ತುಂಬ ಕಷ್ಟ ಆಗುತ್ತೆ. ನಾನು ಒಂದೆರಡು ಸಲ ಟ್ರೈ ಮಾಡಿದ್ದೀನಿ. ತುಂಬ ಕಷ್ಟ ಆಗುತ್ತೆ ಪೂರ್ತಿ ಮುಳುಗ್ಬೇಕು ನೀರಲ್ಲಿ ಅಂದರೆ. ನನಗೆ ಅಲ್ಲಿಂದ ಬಂದಮೇಲೆ ಇವಾಗ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ನಾನು ಸುಮಾರು ತಿಂಗಳುಗಳೇ ಆಗೋಯಿತು ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡಿ. ಬಟ್ ಆದ್ರೂ ನನ್ನ ಖುಷಿಗೋಸ್ಕರ ನಾನು ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಶುರು ಮಾಡಿದ್ದೆ ನನಗೋಸ್ಕರ, ನಮ್ಮ ಖುಷಿಗೋಸ್ಕರ. ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮಕ್ಕಳಂತೂ ತುಂಬ ಖುಷಿಯಾಗಿ ಚೆನ್ನಾಗಿ ಆಟ ಆಡಿದ್ರು. ಅವ್ರಿಗೂ ಏನೂ ತೊಂದರೆ ಆಗಿಲ್ಲ ಪುಣ್ಯಕ್ಕೆ. ತೊಂದರೆ ಅಂದರೆ ಕೆಮ್ಮು, ನೆಗಡಿ ಎಲ್ಲ ಆ ಥರ ಎಲ್ಲ ಏನು ಬಂದಿಲ್ಲ. ಬಂದಿದ್ದೆ ನನಗೆ ಅನ್ಕೋಬೇಕಷ್ಟೆ. ಚೆನ್ನಾಗಿ ಆಟ ಆಡಿದ್ರು ಒಟ್ಟಿನಲ್ಲಿ. ಖುಷಿಪಟ್ಟರು. ಬನ್ನಿ ಅಂದರೆ ಆಚೆನೇ ಬರ್ತಾಯಿಲ್ಲ, ಆ ಥರ ಆಟ ಆಡಿದ್ರು ಒಟ್ಟಿನಲ್ಲಿ ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಆವತ್ತಿನ ದಿನ. ಚೆನ್ನಾಗಿತ್ತು. ಇವರು ಆಟ ಆಡಿದ್ದಷ್ಟೇ ನಾವು ವೀಡಿಯೋ ಮಾಡ್ಕೊಳಕ್ಕಾಗಿದ್ದು. ನೆಕ್ಸ್ಟ್ ಇನ್ನು ನಾನು ಮತ್ತು ನಮ್ಮ ಅಕ್ಕ ಶ್ರುತಿ ಅಕ್ಕ ಇಬ್ಬರು ಮಾಡುವಾಗ ಯಾರು ಕೂಡ ನಮ್ಮದು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸರಿ ಅಂತ ಸ್ವಲ್ಪ ಹೋಗೋಣ ಅಂತ ಹೊರಡ್ತಾ ಇದ್ವಿ. ನಮಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ನಮ್ಗೆ ಅಲ್ಲೇನು ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ನಾವೇನು ಮಾಡ್ತಾಯಿದ್ವಿ, ಬಿಸಿಲು ತುಂಬ ಬಿಸಿಲಿತ್ತು. ನಾವು ನೋಡಿ ಬಟ್ಟೆ ಆಲ್ರೆಡಿ ಆಗಲೇ ಬೇಗ ಡ್ರೈ ಆಗಿದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇಲ್ಲ ನನಗೆಲ್ಲ ಚೇಂಜ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳಿ, ಸರಿ ನಾವು ಹಾಗೆ ಹೋಗೋಣ, ಏನು ತೊಂದರೆ ಇಲ್ಲ, ಬಿಸಿಲಿದೆಯಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನೋಡಿ ಹೋಗೋ ಬರೋರ್ಗಂತೂ ಲೆಕ್ಕನೇ ಇಲ್ಲ, ಹಂಗಿತ್ತು ಅವತ್ತು ಜನ, ಸಿಕ್ಕಾಪಟ್ಟೆ ಜನ ಇದ್ದರು. ಮತ್ತು ನಾವು ಈ ನೀರು ದಾಟ್ಕೊಂಡೇ ದೇವಸ್ಥಾನ ಹತ್ರಕ್ಕೆ ಬರಬೇಕು. ತುಂಬ ಚೆನ್ನಾಗಿತ್ತು ನೋಡಿ. ನೆಕ್ಸ್ಟ್ ಇನ್ನು 3 ವರ್ಷಕ್ಕೆ ಮಾಡ್ತಾರೆ. ನೀವು ಯಾರು ಈ ಸಲ ಮಿಸ್ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಆಫ್ಟರ್ 3 ಇಯರ್ಸಿಗೆ ಆಗುತ್ತೆ. ದಯವಿಟ್ಟು ಬನ್ನಿ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಅಲ್ಲಿ ಅಷ್ಟು ದೂರ ನಾವು ಪ್ರಯಾಗ್ರಾಜಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಹೇಗೋ ನಮ್ಮ ಹತ್ರದಲ್ಲಿ ಇಷ್ಟೊಂದು ಒಳ್ಳೆ ಪ್ಲೇಸ್ ಇದೆ ಅಂದರೆ ನಮಗೆ ಖುಷಿ ಆಯಿತು. ಕಾವೇರಿ, ಸ್ಫಟಿಕ, ತುಂಬ ಖುಷಿಯಾಯಿತು. ಕಪಿಲಾ ನದಿ, ಈ 3 ನದಿಗಳು ಸಂಗಮ ಆಗಿರೋದು ಖುಷಿಯಾಗುತ್ತೆ. ನಾವು ಇಲ್ಲಿ ಒಂದು ಕಾಶಿಗಿಂತ ಒಂದು ಗುಲ್ಗಂಜಿ ಅಷ್ಟು ಪುಣ್ಯ ಸಿಗುತ್ತೆ ಅಂತ ಇದೆ. ಬಂದು ಸ್ನಾನ ಮಾಡಿ, ಇವಾಗಲೂ ಬಂದು ಮಾಡಬೇಕು ಅನ್ನೋ ಮನಸ್ಸಿರೋರು ತುಂಬ ಚೆನ್ನಾಗಿದೆ. ಬಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿದೆ, ಖುಷಿಯಾಗುತ್ತೆ. ನಾವು ಹೇಳ್ತಾಯಿದ್ವಿ GRSಗೆ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ, ಇಲ್ಲೇ GRS ಆಯಿತು ಅಂತ. GRS ಅಲ್ಲಿ ಆಟ ಆಡಿದಷ್ಟು ಖುಷಿನೇ ಆಯಿತು. ಯಾಕಂದರೆ ನೀರಲ್ಲ ಆ ಥರ ಆಟ ಆಡಿದ್ದು ನಾವೆಲ್ಲ. ನೋಡಿ ಇವಾಗ ಹೋಗುವಾಗ ನೀರೊಳಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ಏನಂದರೆ ನೋಡಿ, ನೀರಲ್ಲಿ ಹೋಗ್ತಾಯಿದ್ರೆ ಕೆಸರೆ ಹೆಂಗೆ ಎದ್ದೇಳುತ್ತೆ ಆ ಥರ ಜನ ತುಂಬ ಕೆಸರೆಲ್ಲ ಇರೋ ಕಡೆ ತುಂಬ ಗಲೀಜು ಮಾಡಾಕ್ಬಿಡ್ತಾರೆ ಓಡಾಡಿ.
ನೋಡಿ ಹೋಗ್ತಾ ಇದ್ರೆ ಹಿಂಗಾಗ್ತಾಯಿದೆ. ಬಿಸಿಲು ಸಖತ್ತಾಗಿತ್ತು. ಸ್ನಾನ ಮಾಡಿದ್ದು ಚೆನ್ನಾಗಿತ್ತು. ಅಲ್ಲಿಂದ ಬಂದಮೇಲೆ ನನಗೆ ಆಫ್ಟರ್ ಹುಷಾರು ತಪ್ಪಿತ್ತು. ನೋಡಿ ನೀರು ಹೇಗಿದೆ. ಮುಂದೆ ಎಲ್ಲ ತುಂಬಾ ಕೆಸರು ಮಾಡಿಟ್ಟಿದ್ರು. ನಾವು ಮಧ್ಯದಲ್ಲಿ ಹೋಗಿದ್ದಕ್ಕಷ್ಟೇ ಸ್ವಲ್ಪ ಪರವಾಗಿಲ್ಲ ನೀರು. ಮಕ್ಕಳು ಎಲ್ಲರೂ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಂತೂ ತುಂಬ ಜನ ಇದ್ದರು. ನಾನು ನೋಡಿದ ಮಟ್ಟಿಗೆ ಯಾರೂ ಏನೂ ಇದು ಮಾಡಿಲ್ಲ, ಮಕ್ಕಳು ಕಡಿಮೆ ಇದ್ದಾರೆ ಅಂತ. ನಾವಿವಾಗ ಬಂದ ದಾರಿಲಿ ವಾಪಸ್ ಹೋಗ್ತಾ ಇದ್ದೀವಿ. ಆದರೆ ಇನ್ನೂ ಮುಂದೆ ಹೋಗಿದ್ದಿದ್ರೆ ನಡ್ಕೊಂಡು ಆ ಕಡೆ ಚೌಡೇಶ್ವರಿ ದೇವಸ್ಥಾನ ಹತ್ರಕ್ಕೆ ಹೋಗ್ಬೋದಿತ್ತು. ಅಂದರೆ ನಾವು ಸ್ವಲ್ಪ ಎಲ್ಲ ಹೈಟೆಲ್ಲ ಕಡಿಮೆ ಇರೋದ್ರಿಂದ ನಮ್ಮ ಕತ್ವರ್ಗೆ ನೀರು ಬಂದ್ಬಿಡುತ್ತೆ. ಹಂಗಾಗಿ ನಾವೆಲ್ಲ ಭಯ ಪಟ್ಕೊಂಡು ಬೇಡ, ನಾವು ಬಂದ ದಾರಿಲಿ ವಾಪಸ್ ಹೋಗೋಣ ಅಂತೇಳಿ ಮತ್ತು ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದ್ರೆ ಆ ಕಡೆಯಿಂದ ಬ್ರಿಡ್ಜ್ ಮೇಲೆ ನಡ್ಕೊಂಬರ್ಬೇಕಾಗಿತ್ತು. ನನ್ನ ಪ್ಯಾಂಟ್ ನೋಡಿ ಎಲ್ಲ ಪಾಚಿ ಫುಲ್ ಪ್ಯಾಂಟ್ಗಾಗಿತ್ತು. ಸರಿ ಅದಕ್ಕೆ ಬೇಡ, ಮಕ್ಕಳಿದಾರಲ್ವ, ಅವರು ಹೈಟ್ ಇಲ್ಲ ಮತ್ತು ನಾನೇ ಹೈಟ್ ಇಲ್ಲ, ಹಾಗಾಗಿ ಬೇಡ ಅಂಥೇಳಿ ವಾಪಸ್ ಹೋಗ್ತಾಯಿದ್ವಿ. ಚೆನ್ನಾಗಿತ್ತು. ಆ ಕಡೆ ಫುಲ್ ನಡ್ಕೊಂಡು ಹೋಗ್ತಾಯಿದ್ರು. ಮತ್ತು ನಮ್ಮ ರಿಲೇಷನಲ್ಲಿ ಇನ್ನೂ ಬಂದಿದ್ದರು. ಅವ್ರು ಹೇಳ್ತಾಯಿದ್ರು ಇಲ್ಲ ತುಂಬ ಆ ಕಡೆ ನಮ್ಮ ಕತ್ವರ್ಗೆಲ್ಲ ನೀರು ಬಂದಿತ್ತು ಅಂತ. ಆಮೇಲೆ ನಾವು ಹೋಗದೇ ಇರೋದೇ ಒಳ್ಳೆಯದಾಯಿತು ಅಂಥೇಳಿ ಬಂದ ಜಾಗದಲ್ಲಿ ವಾಪಸ್ ಬಂದ್ವಿ. ಬಟ್ ಬೇಜಾರಾಗುತ್ತೆ ಸ್ವಲ್ಪ. ಅಂದರೆ ಈಗ ಬಂದಿರೋದ್ರಿಂದ ನಾವು ಹಿಂಗೆ ಅನ್ಕೋತೀವಿ. ಪಾಪ ಬೇರೆ ಟೈಮಲ್ಲಿ ಅಲ್ಲಿ ಜನನೇ ಇರಲ್ಲ. ಸ್ವಲ್ಪ ನೀಟ್ ವಿಚಾರಕ್ಕೆ ಬಂದರೆ ಬೇಜಾರು. ಈ ಸೈಡೆಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಇತ್ತು. ಹೇಗೋ ಬರಬೇಕು, ಬಂದುಬಿಟ್ಟಿದ್ದೀವಿ ಅಂಥೇಳಿ ನಡ್ಕೊಂಡು ಹೋಗೋದೇ ನಮಗೆ ತುಂಬ ದೂರ ಇತ್ತು ನಮಗೆ. ನಾವು ಆ ಥರ ಮಧ್ಯದಲ್ಲಿ ಹೋಗಿದ್ವಿ. ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರಲ್ಲ, ಅಲ್ಲಿಂದ ನಾವೀಗ ನಡ್ಕೊಂಬಂದಿದ್ದು. ಮತ್ತು ಆ ಕಡೆ ಆಪೋಸಿಟ್ಟು ಚೌಡೇಶ್ವರಿ ದೇವಸ್ಥಾನ ಹತ್ರನೂ ಜನ ಇದ್ದರು. ಇನ್ನು ಈ ಕಡೆ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಮುಂದುಗಡೆ ಈ ಕಡೆಯೂ ಜನ ಇದ್ದರು. ಬಟ್ ಎಲ್ಲ ಮಾತಾಡ್ಕೊಂಡು ಕಾಲಿಗೆ ಸಿಗೋರು. ಆಮೇಲೆ ನಾನು ಹಾಗೇ ಮಧ್ಯದಲ್ಲಿ ಹೇಗೋ ಬಂದ್ವಿ. ಒಟ್ಟಿನಲ್ಲಿ ಜನಗಂತೂ ಏನು ಮೋಸ ಇಲ್ಲ, ತುಂಬ ಜನ ಇತ್ತು. ತುಂಬ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು. ಕೆಲವೊಬ್ಬರು ವೀಡಿಯೋಗಳೆಲ್ಲ ಮಾಡಿ ಹಾಕ್ಕೊಂಡಿದ್ರು ಸ್ಟೇಟಸಲ್ಲಿ, ನಾನು ನೋಡಿದ ಮಟ್ಟಿಗೆ ಸುತ್ತಮುತ್ತ ಜನಗಳು. ಬಟ್ ಬೇರೆ ಊರಿಂದನೂ ತುಂಬ ಚೆನ್ನಾಗಿ ಕಾರಲ್ಲೆಲ್ಲ ಬಂದಿದ್ದರು. ನೋಡಿ ಎಷ್ಟು ಜನ ಇದ್ದಾರೆ ಆ ಕಡೆ. ನಿಮಗೆ ಸ್ವಲ್ಪ ನಾನು ಝೂಮ್ ಮಾಡಿ ತೆಗಿಬೇಕಾಗಿತ್ತು, ತೆಗ್ದಿಲ್ಲ. ಬಟ್ ಆದರೆ ಆ ಕಡೆ ನಿಮ್ಗೆ ಕಾಣಿಸುತ್ತೆ ಅನ್ಕೋತೀನಿ. ಅಟ್ಲೀಸ್ಟ್ ನನ್ನ ವೀಡಿಯೋ ನೋಡೋರಿಗೆ ಯಾರಾದರೂ ನೋಡಿನೂ ನಿಮ್ಗೇನಾದರೂ ಏನು ಅನಿಸುತ್ತೆ ಅದಾದರೂ ರೆಸ್ಪಾನ್ಸ್ ಮಾಡಿ. ಯಾಕಂದರೆ ಈಗ ನಾನು ತುಂಬ ದಿವಸದಿಂದ ವೀಡಿಯೋ ಮಾಡಿಲ್ಲ. ಯಾಕೆ ಏನು ಅಂತಲೂ ಕೇಳಲಿಲ್ಲ ಯಾರೂ. ಆದರೆ ಮಾಡಬೇಕನ್ನೋದು ನನ್ನ ಮನಸ್ಥಿತಿ. ಬೋಟಿಂಗ್ ವ್ಯವಸ್ಥೆನೂ ಇತ್ತು ಆ ಕಡೆ ಹೋಗೋಕ್ಕೋಸ್ಕರ. ಕೆಲವೊಬ್ಬರು ಹೋಗ್ತಾಯಿದ್ರು, ಇನ್ನು ಕೆಲವೊಬ್ಬರು ಎಲ್ಲಿ ಅವ್ರವ್ರ ಅನುಕೂಲ, ಅವ್ರಿಗೆ ಹೆಂಗಿದೆ ಅವ್ರ ಮೈಂಡ್ ಸೆಟ್ ಹಂಗೆ ಅಲ್ಲೇ ಸ್ನಾನ ಮಾಡ್ಕೋತಾಯಿದ್ರು ಅಷ್ಟೇ. ಯಾಕಂದರೆ ಇಲ್ಲೆಲ್ಲ ಹಂಗೆ ಮಾಡ್ಬೇಕಂತ ಅನ್ನಿಸ್ಲೇ ಇಲ್ಲ. ತುಂಬ ಬೇಜಾರಾಯ್ತು ನೋಡಿ, ಅಲ್ಲಿ ಎಷ್ಟು ಇದ್ದಾರೆ ಜನ ಎಲ್ಲ. ಬಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಇಲ್ಲಿ ದೇವಸ್ಥಾನ ಮುಂದೆ ಎಲ್ಲ ಇತ್ತು. ನಾವು ಆ ಕಡೆ ಸೈಡಲ್ಲಿ ಹೋಗಿದ್ರಿಂದ ಅಲ್ಲೆಲ್ಲ ಇರಲಿಲ್ಲ. ನೋಡಿ ಇಲ್ಲೆಲ್ಲ ದೇವಸ್ಥಾನದ ಮುಂದೆನೇ ಮಾಡ್ತಾಯಿದ್ದಾರೆ. ನೋಡಿ ಇಳಿಯೋಕ್ಕೆ ಮಾಡೋಕ್ಕೆ ಅದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಇಲ್ಲಿ ನೋಡಿ, ಇದು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಎದುರುಗಡೆನೇ. ಇಲ್ಲಂತೂ ಪಾಪ ಬಂದವರ ಡೈರೆಕ್ಟ್ ಎಲ್ಲ ಇಲ್ಲೇ ಮಾಡ್ತಾಯಿದ್ರು. ಕೆಲವರು ಆಗಲ್ಲ, ನಾವು ಇದರಲ್ಲೇ ಮಾಡ್ತೀವಿ ಅನ್ನೋರು. ಸರಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಬೋಟಿಂಗ್ದು ಬಿಟ್ಟಿದ್ರು ಗೌರ್ಮೆಂಟಿಂದನೇ. ಅಕಸ್ಮಾತ್ ಯಾರಾದರೂ ನೀರಿಗೆ ಬಿದ್ದರೆ ಸಡನ್ನಾಗಿ ಬೇಕಾಗುತ್ತೆ ಅಂತ ಆ ಥರ ಎಲೆಕ್ಟ್ರಿಕಲ್ ಬೋಟಿಂಗೆಲ್ಲ ಇಟ್ಟಿದ್ದರು. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡ್ತಾಯಿದ್ರೆ ಕ್ಯೂ ಅಂತೂ ತುಂಬಾ ದೊಡ್ಡದಿತ್ತು. ನಾವು ಈ ಥರ ಆದರೆ ಎಷ್ಟೊತ್ತಿಗಪ್ಪ ನಾವು ದೇವ್ರ ದರ್ಶನ ಮಾಡೋದು ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಸರಿ ನೋಡೋಣ, ಆದರೆ ಹೋಗೋದಿಲ್ಲ ಅಂದರೆ ಈಚೆನೆಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಯಾಕಂದರೆ ತುಂಬ ಜನ ಇದ್ದರು, ಆಗಲ್ಲ ಒಳಗಡೆ 1 ಅವರ್ 2 ಅವರ್ ಆಗ್ತಿದೆ ಅಂತ ಹೇಳಿ ಒಳಗೆ ಹೋಗಿ ಬರೋಕ್ಕೆ. ನೋಡಿ ನಮಗಿನ್ನ ಒಳಗಡೆ ಮುಂದೆ ಬರೋಕ್ಕೆ ಜಾಗ ಆಗ್ತಾಯಿಲ್ಲ, ಆ ಥರ ಇತ್ತು ಜನ. ಊಟದ ವ್ಯವಸ್ಥೆಗೂ ಅಷ್ಟೇ ಇದ್ರೂ ಕೂಡ ತುಂಬ ಜನ ಇದ್ದಾರೆ. ಅಲ್ಲೆಲ್ಲ ನಾವು ಮಕ್ಳು ಇಟ್ಕೊಂಡು ಗುದ್ದಾಡ್ಕೊಂಡು ಹೋಗೋಕ್ಕಾಗಲ್ಲ.
ಅದಕ್ಕೋಸ್ಕರನೇ ಇಲ್ಲೇ ಮುಂದೆ ಒಂದು ಯಲ್ಲಮ್ಮ ತಾಯಿನ ಇಟ್ಕೊಂಡಿದ್ರು ಒಬ್ರು ಪೂಜೆ ಮಾಡ್ತಾ. ಅದಕ್ಕೋಸ್ಕರ ನಾವೆಲ್ಲ ನಮಸ್ಕಾರ ಮಾಡಿ ಅವ್ರ ಹತ್ರನೂ ಸ್ವಲ್ಪ ಕುಂಕುಮ ಎಲ್ಲ ಇಟ್ಕೊಂಡ್ವಿ ತೆಗೆದು. ಎದುರುಗಡೆ ದೇವಸ್ಥಾನಕ್ಕಂತೂ ಹೋಗೋಕ್ಕೆ ಜಾಗನೇ ಇಲ್ಲ, ಅಷ್ಟೊಂದು ದೊಡ್ಡ ಕ್ಯೂ ಇತ್ತು. ಮಕ್ಕಳಿರೋದ್ರಿಂದ ಸರಿ ಹೋಗೋಣ, ಈಗ ಸ್ನಾನ ಆಯ್ತಲ್ಲ ಅನ್ನೋದೊಂದು ಇತ್ತು ಅಷ್ಟೇ ಮನಸ್ಸಲ್ಲಿ. ಈಚೆ ಇರೋ ದೇವರಿಗೆ ತಾಯಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಒಂದೊಂದು ಬಟ್ಟೆ ಇಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಒಂದ್ಸಲ ಜನ ನೋಡಿ ನೀವು ದೇವಸ್ಥಾನ ಹತ್ರ ಹೆಂಗೆ ಅನಿಸುತ್ತೆ ನೋಡಿ, ಎಷ್ಟು ಜನ ಇದ್ದಾರೆ. ಕ್ಯೂ ಆ ಕಡೆ ಕ್ರಾಸಾಗಿ ಹೋಗಿತ್ತು. ನಾವು ಹೆಂಗಪ್ಪ ಅಲ್ಲಿ ಹೋಗಿ ನಿಂತ್ಕೊಂಡು ಬರೋದು ಅಂತೇಳಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ಕೈ ಇಟ್ಕೊಂಡೇ ಇರಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಯಾಕಂದರೆ ಎಲ್ಲ ಓಡಾಡ್ತಿದ್ದಾರೆ, ಯಾರನ್ನ ಅಂತ ಹುಡ್ಕೋಕ್ಕಾಗುತ್ತೆ ಅಲ್ಲಿ. ಅದಕ್ಕೆ ಹಂಗಾಗಿ ಎಲ್ಲ ಜೊತೆಗೇ ಹೋಗ್ತಾಯಿದ್ವಿ. ಒಟ್ಟಿನಲ್ಲಿ ದೊಡ್ಡ ಜಾತ್ರೆ ಥರ ನಡೀತಿತ್ತು ಅವತ್ತು. ಎಲ್ಲಿ ನೋಡಿದ್ರು ಜನ, ತುಂಬಾ ಚೆನ್ನಾಗಿತ್ತು. ಹಾಗೆ ಈಚೆನೇ ಧೂಪ ಹಾಕಿ ನಮಸ್ಕಾರ ಮಾಡಿ ಏನು ಮಾಡೋದಂತ ಸುಮ್ಮನೆ ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಸುಮ್ಮನೆ ಸುತ್ತಮುತ್ತ ನೋಡಿಕೊಂಡು. ಏನಂದರೆ ತುಂಬ ಮಕ್ಕಳೂ ಕರ್ಕೊಂಬರ್ತಾರೆ ಎಷ್ಟೊಂದು ಜನ. ಅದೇ ಅನ್ಕೋತಾಯಿದ್ವಿ ನಾವು ಕರ್ಕೊಂಬರೋಕ್ಕೆ ಹಿಂಗೆ ಅಂತೀವಿ ಅಂತ. ಹಾಗೆ ಒಟ್ನಲ್ಲಿ ಮಕ್ಕಳಂತೂ ತುಂಬ ಜನ ಇದ್ದರು, ಮಕ್ಕಳು ಕೂಡ. ಮತ್ತು ನಾವು ಸ್ಲಿಪ್ಪರ್ ಅಲ್ಲಿ ಸೈಡಲ್ಲಿ ಬಿಟ್ಬಿಟ್ಟಿದ್ವಿ, ಅದು ಹಾಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಅಮ್ಮ ಮತ್ತು ಮಗಳು ಮುಂಚೆನೇ ಬಂದುಬಿಟ್ಟಿದ್ರು. ಇಲ್ಲಿ ಗೇಟ್ ಹತ್ರ ಬಿಟ್ಟು ಹೋಗಿದ್ವಿ ನಾವು ಬರುವಾಗ. ಸರಿ ಈ ಜನದ ಗುಂಪಿಂದ ಆಚೆ ಹೋಗ್ಬೇಕಂತ ನಾವು ಬೇಗನೆ ಬಂದ್ವಿ. ಹಾಗೆ ಪಕ್ಕದಲ್ಲಿ ದೇವಸ್ಥಾನಗಳಿದೆ ಪಕ್ಕನೇ ಎಲ್ಲ ಕಡೆ. ಅದಕ್ಕೆ ಅಲ್ಲಿ ಹೋಗೋಣ, ಬಂದಿದ್ದೀವಲ್ಲ ನಮಸ್ಕಾರ ಮಾಡಿಕೊಂಡು ಅಂತ ಹೇಳಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಫಾಸ್ಟಿಂಗ್ ಇದೆ ಪಾರ್ಕಲ್ಲೆಲ್ಲ ಸುಮಾರು ಜನ ಕೂತ್ಕೊಂಡು ಊಟ ಎಲ್ಲ ಮಾಡ್ತಾಯಿದ್ರು. ಕೆಲವೊಬ್ಬರು ಮನೆಯಿಂದನೇ ತೊಗೊಂಬಂದಿರೋರು ನೋಡಿದೆ ನಾನು. ಊಟದ ವ್ಯವಸ್ಥೆ ಈಗ ಈ ಸೈಡಲ್ಲೂ ಕೊಡ್ತಾಯಿದ್ರು ಬಾತೆಲ್ಲ ಅಂತ ಹೇಳಿದ್ರು. ಆದರೆ ನಾವು ಅಲ್ಲಿ ಹೋಗೋಕ್ಕಾಗಲ್ಲ ಗುದ್ದಾಡಿಕೊಂಡು. ಸರಿ ಅಂಥೇಳಿ ಇಲ್ಲಿ ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ಬೇಕಂತ ಹೇಳಿ ಹೋಗ್ತಾಯಿದ್ದೀವಿ. ಮಕ್ಕಳಿಗೇನಾದ್ರು ಕೈಯಲ್ಲಿದ್ದರೆ ಅದನ್ನು ಬಿಡೋದೇ ಇಲ್ಲ. ಅವರು ಕಡಲೆ ಸೊಪ್ಪಿತ್ತು ಕೈಯಲ್ಲಿ, ಅದನ್ನು ಬಿಡ್ತಾನೇ ಇಲ್ಲ ಅವರು. ಅದನ್ನು ತಿನ್ಬೇಕಂತಲೇ ಹಿಡ್ಕೊಂಡು ಓಡಾಡ್ತಾಯಿದ್ದಾರೆ. ಸರಿ ಅಂತ ಹೇಳಿ ನಾವು ಕೂಡ ದೇವಸ್ಥಾನದೊಳಗಡೆ ಹೋದ್ವಿ. ಇಲ್ಲೂ ಕೂಡ ಅಷ್ಟೇ ಜನ ಇದ್ದರು. ಕಡಿಮೆ ಜನ ಇದ್ದಾರೆ ಅಂತಲೂ ಇಲ್ಲ, ಎಲ್ಲ ಕಡೆ ಇದ್ದಾರೆ. ಇಲ್ಲಿ ಶನಿ ಮಹಾತ್ಮ ದೇವರಿದ್ದರು. ನಾವು ಕೂಡ ನಮಸ್ಕಾರ ಮಾಡಿ ಮಂಗಳಾರತಿ ತಗೊಂಡು ತೀರ್ಥ ಇಡ್ತಾಯಿದ್ರು. ಅವ್ರು ಏನೇನೋ ಮಾತಾಡಿಕೊಂಡು ಎಲ್ರಿಗೂ ಹೇಳ್ತಾಯಿದ್ರು ಏನೇನೋ. ನಾವು ನಮಸ್ಕಾರ ಮಾಡಿಕೊಂಡು ಹಂಗೆ ಮುಂದೆ ಪಾಸಾದ್ವಿ ದೇವ್ರು ನೋಡಿ. ಮತ್ತು ಹಿಂಗೆ ಪಕ್ಕದಲ್ಲೇ ಅದೇ ದೇವಸ್ಥಾನದೊಳಗಡೆ ಪಕ್ಕದ ಸೈಡಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇತ್ತು. ಅದೇ ಆಶ್ಚರ್ಯ ಪಟ್ಕೊಂಡೆ. ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದು ನರಸೀಪುರದಲ್ಲಿ, ನನಗೆ ಗೊತ್ತಿರಲಿಲ್ಲ ಅಲ್ಲಿದೆ ಅಂತ. ಸರಿ ಆಯಿತು ಬಂದ್ವಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದಾರೆ ಅಮ್ಮ. ಮತ್ತು ನಾವು ಒಟ್ಟು ನಾನು, ಅಕ್ಕ, ಅಮ್ಮ, ಚಂದನ, ಇಬ್ಬರು ಮಕ್ಕಳು ಇಷ್ಟು ಜನ ಹೋಗಿದ್ವಿ. ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತ್ಕೊಂಡ್ವಿ. ನಮಗೂ ಕೂಡ ಸಾಕಾಗೋಯಿತು. ಒಂದೇ ಟೈಮಲ್ಲಿ ಬಂದು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರುಗಳ್ನ ನೋಡ್ಕೊಂಡು ಬಂದಿದ್ದು, ಮಾತಾಡ್ತಾ ನಿಂತ್ಕೊಂಡ್ವಿ. ನಾನು ಕೂಡ ಫೋಟೋ ತೊಗೋಬೇಕಂತ ಹೇಳಿ ಅವ್ರ ಜೊತೆ ಫೋಟೋ ತೊಗೊಳಕ್ಕೆ ಹೋಗ್ತಾಯಿದ್ದೆ. ಸರಿ ಅಲ್ಲಿಂದ ಆಚೆ ಹೋಗ್ತಾ ಇದ್ದಾಗಲೇ ನಾನು ಮುಂದೆ ಬಂದಿದ್ದೆ ಸ್ವಲ್ಪ. ಅದೇ ಶ್ರುತಿ ಅಕ್ಕ ಕರೆದು ಹೇಳಿದ್ರು, ನೋಡು ಬಾ ಇಲ್ಲಿ ಫೋಟೋ ಹತ್ರ ಹೆಂಗೆ ಇಟ್ಟಿದ್ದಾರೆ ಮೂಲಂಗಿ, ಇದನ್ನು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು. ಯಾರು ಹಂಗೆ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಅದು ಏನಕ್ಕೆ ಇಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಹಂಗೆ ಅದನ್ನು ನೋಡಿ ನಾವು ನಗ್ತಾ ಹೋದ್ವಿ. ಮತ್ತು ತಿರ್ಗಾ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವರು, ಇಲ್ಲಿ ಕೆಳಗಡೆ ಕವರಲ್ಲಿ ಇಟ್ಟಿರೋದು ಸುಲಿದು ಇಟ್ಟಿದ್ದಾರಾ ಇಲ್ಲ ಅವರೆಕಾಯಿನೇ ಇದೆಯಾ ಅಂತ ಕೇಳಿದ್ರು.
ಅಲ್ಲಿ ಕೆಳಗಡೆ ಸಿಪ್ಪೆ ಇತ್ತು ಅವರೆಕಾಯಿದು. ಏನೋ ನನಗೆ ಗೊತ್ತಿಲ್ಲ, ನಡೀರಿ ಹೋಗೋಣ ಅಂತ ಹೇಳಿ ಮುಂದಕ್ಕೆ ಬಂದ್ವಿ. ಸರಿ ಹೋಗೋಣ. ಅಲ್ಲಿ ಎದುರುಗಡೆನೇ ಆಪೋಸಿಟ್ಟೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತು. ಅಲ್ಲಿ ಅಮ್ಮ ಮಕ್ಕಳು ಇದ್ದಾರಲ್ಲ ಇಬ್ಬರೂ, ಹೋಟೆಲ್ಗೆ ಹೋಗೋಣ ಅಂತ ಹೇಳಿದರು. ಸರಿ ಒಳಗಡೆನೇ ಇದೆಯಲ್ಲ, ರಾಘವೇಂದ್ರ ಸ್ವಾಮಿಯವರ ಹೆಸರು ಇದೆ ಹೇಳಿ, ಏನೋ ಗುರು ಉಪಹಾರ ಅಂತ ಏನೋ ಇದೆ. ಅದು ನಾನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ಬಸ್ ಸ್ಟ್ಯಾಂಡ್ ಒಳಗಡೆನೇ ಇದೆ ಒಟ್ಟಿನಲ್ಲಿ, ಟಿ ನರಸೀಪುರದಲ್ಲಿ. ಕಾಲು ಹಾಕಕ್ಕೆ ಜಾಗ ಇಲ್ಲ, ಹಂಗಿದೆ ನೋಡಿ ಬಸ್ ಸ್ಟ್ಯಾಂಡ್ ಹೆಂಗಿದೆ. ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಸರಿ ಹೆಂಗೋ ಮಧ್ಯದಲ್ಲಿ ಸುಮ್ಮನೆ ಹೋಗ್ತಾ ಇದ್ದೀವಿ, ಒಬ್ಬರಿಂದೆ ಒಬ್ಬರು. ನೋಡಿ ಎಷ್ಟು ಜನ ಇದ್ದಾರೆ. ಅಲ್ಲಿ ಯಾವ ಜಾಗನೂ ಕೂಡ ಸ್ವಲ್ಪ ಸ್ವಚ್ಛತೆನ ಮೇಂಟೈನ್ ಮಾಡಬೇಕಂತ ಯಾರ ಮನಸ್ಸಿಗೂ ಬರಲ್ವೇನೋ. ತುಂಬ ಬೇಜಾರಾಗ್ತಾಯಿತ್ತು, ಯಾಕೆ ನಮ್ಮ ಜನ ಯಾವಾಗಲೂ ಈ ಥರ ಮಾಡಿಬಿಡ್ತಾರೆ ಅಂತ. ಸರಿ ಇನ್ನೇನು ಮಾಡೋದು ಅಂತೇಳಿ ನಮ್ಮಷ್ಟಕ್ಕೆ ನಾವು ಮನಸ್ಸಲ್ಲಿ ಅಂದ್ಕೋಬೇಕು, ಸುಮ್ಮನೆ ಹೋಗ್ತಾ ಇರಬೇಕಷ್ಟೆ. ಹೋಟ್ಲ್ ಹತ್ರ ಹೋಗ್ತಾಯಿದ್ವಿ. ಅಲ್ಲೇ ಯಾವತ್ತೂ ನಾವು ಬಂದಿರಲಿಲ್ಲ, ಆದರೂ ಬಸ್ ಸ್ಟ್ಯಾಂಡ್ ಒಳಗಡೆನೇ ಇದೆಯಲ್ಲ ಅನ್ನೋ ಉದ್ದೇಶಕ್ಕಷ್ಟೇ ಅಲ್ಲಿ ಹೋಗ್ತಾಯಿದ್ವಿ. ಇದು ಮುಂದೆ ಎಕ್ಸಿಟ್, ಸಾರಿ ಆ ಕಡೆಯಿಂದ ಎಂಟ್ರಿ, ಈ ಕಡೆಯಿಂದ ಎಕ್ಸಿಟ್ ಅನಿಸುತ್ತೆ. ಸರಿ ಏನು ಸುಮ್ಮನೆ ನಡ್ಕೊಂಡು ಹೋಗ್ತಾನೇ ಇದ್ದೀವಿ. ಅದು ಹತ್ರ ಇಲ್ಲ, ನಮಗೆ ತುಂಬ ದೂರನೇ ಆಯಿತು. ಸರಿ ಅಂತ ಹೇಳಿ ಅಲ್ಲೂ ಒಳಗೋಗಿ ನೋಡಿದ್ರಂತೂ ಶುರುಲೇ ಗೊತ್ತಾಗ್ತಿದೆ, ಅಲ್ಲೂ ಕೂಡ ಜನ ಇದ್ದಾರೆ. ಇನ್ನೇನು ಮಾಡೋದು, ಯಾಕೆ ಈ ಥರ ಆಗ್ತಿದೆ ನಮಗೇನೆ ಅಂದ್ಕೊಂಡು, ಯಾಕಂದರೆ ತುಂಬ ಜನ ಇದ್ದಾರೆ, ಕುಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಮತ್ತು ಮಕ್ಳು ಇಟ್ಕೊಂಡು ಸುಧಾ ನಿಂತ್ಕೊಂಡು ನಾವು ತಿನ್ಕೊಳ್ಳೋದಲ್ಲ, ಅವ್ರಿಗೂ ತಿನ್ನಿಸ್ಬೇಕು. ಹಾಗಾಗಿ ನಾನೇನು ಮಾಡಿದೆ, ಬೇಡ ಅಮ್ಮ ಇಲ್ಲಿ ಪ್ಲೇಸೆಲ್ಲ ಕುತ್ಕೊಳ್ಳೋಕ್ಕಿಲ್ಲ, ನಾವು ಬೇರೆ ಹೋಗೋಣ ಅಂತೇಳಿ ಹೇಳ್ಬಿಟ್ಟು ಬಂದ್ಬಿಡಿ ಅಂತೇಳಿ ನಾನೇ ಫಸ್ಟ್ ಆಚೆಗೆ ಬರೋಕ್ಕೆ ಶುರು ಮಾಡಿದೆ. ಯಾಕಂದರೆ ಕೂತ್ಕೊಳ್ಳೋಕೆ ಜಾಗ ಇರಬೇಕು ಫಸ್ಟಾಗಿ, ಅದೇ ಇಲ್ಲ ಅಂದಮೇಲೆ ನಾವೇನು ಅಲ್ಲಿ ತೊಗೊಂಡು ತಿನ್ನೋದ್ರಲ್ಲಿ ಏನು ಸಿಗುತ್ತೆ. ಆ ಥರ ಹೇಳಿ ಆಚೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಆಚೆ ಬಂದೆ ನಾನು. ಸರಿ ಇನ್ನು ಆಚೆ ಬಂದಮೇಲೆ ಇನ್ನು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಇದೆ, ಅದೆಲ್ಲ ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ ಹೇಳಿ ಆ ಕಡೆನೇ ಹೋಗೋಣ ಅಂತ ಸುಧಾ ಹೇಳಿ, ಇನ್ನು ಬಸ್ ಸ್ಟಾಪಿಂದ ಆಚೆ ಬರಬೇಕು ನಾವು. ಬಂದೇನೋ ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ, ಆಟೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಆಚೆ ಬರ್ತಾಯಿದ್ದೀವಿ. ಅವತ್ತಂತೂ ನರಸೀಪುರದಲ್ಲಿ ಎಲ್ಲೂ ನೋಡಿದ್ರೂ ಜನ, ಸ್ವಲ್ಪ ಗ್ಯಾಪ್ ಆದ್ರೂ ಎಲ್ಲ ಜಾಮ್ ಆಗ್ತಾಯಿತ್ತು ಗಾಡಿಗಳು. ಆಟೋದೊಳಗೆ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ಸಿಟಿ ಬಸ್ ಸ್ಟ್ಯಾಂಡ್ಗೆ ಆಟೋದಲ್ಲಿ ಹೋದ್ವಿ ನಾವು, ಇಲ್ಲಿ ಬಸ್ ಸ್ಟಾಪಿಂದ, ಗೌರ್ಮೆಂಟ್ ಬಸ್ ಸ್ಟಾಪಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ. ಸರಿ ಅಲ್ಲೋದಿ, ಅವರು ಹೋಟ್ಲ್ ಹತ್ರನೂ ಬಿಡಲಿಲ್ಲ, ಸರ್ಕಲಲ್ಲೇ ಬಿಟ್ಬಿಟ್ರು. ನಾನು ಹೋಗ್ಬೇಕು ಬಾಡಿಗೆಗೆ ಆ ಕಡೆ ಅಂತ. ಸರಿ ಹೋಗಲಿ ಅಂತ ಹೇಳಿ ನಾವು ಅಲ್ಲೇ ಕೂಡ ಇಳಿದು ನಡ್ಕೊಂಡು ಹೋಗ್ತಾಯಿದ್ದೀವಿ. ಯಾಕಂದರೆ ಮಧ್ಯಾಹ್ನ ಊಟ ಮಾಡಿದರೆ ನಾವು ಡೈರೆಕ್ಟ್ ಸೀದಾ ಮನೆಗೆ ಹೋಗ್ಬಿಡ್ತಾಯಿದ್ವಿ. ಊಟಗಳು ಮಾಡಿರಲಿಲ್ಲ ನಾವು, ಅದಕ್ಕೋಸ್ಕರ ಅಷ್ಟೇ. ಅಮ್ಮ ಇಲ್ಲ ತುಂಬ ಲೇಟ್ ಆಗುತ್ತೆ, ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋದು, ಮಕ್ಕಳಿದ್ದಾರಲ್ಲ ಅಂತ ಹೇಳಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಒಬ್ಬರೇ ಎಲ್ಲ ಅಂದರೆ ಅವತ್ತು ಎಲ್ಲೂ ಹೋಗೋದೇ ಇಲ್ಲ. ನಮ್ದು ಏನು ಕೆಲಸ ಇದೆಯೋ ಅದು ಮುಗಿಸ್ಕೊಳ್ಳೋದು, ಬರೋದು, ಇಷ್ಟೇ ಆಗೋದು. ಇಲ್ಲೂ ನೋಡೋಕ್ಕೆ ಈಚೆ ಹಿಂಗಿದೆ, ಒಳಗಡೆ ಜಾಗ ಇಲ್ಲ, ತುಂಬ ಜನ ಇದ್ದಾರೆ. ಸರಿ ಇನ್ನೇನು ಮಾಡೋದಂತ ಹೇಳಿ ಇಲ್ಲಿಗೆ ಸ್ವಲ್ಪ ಒಂದೊಂದು ಟೈಮ್ ಹೋಗಿದ್ದೀವಿ, ಅಭ್ಯಾಸ ಇದೆ ಈ ಹೋಟ್ಲಲ್ಲಿ, ಪರವಾಗಿಲ್ಲ. ಸರಿ ಹೋಗೋಣ ಅಂಥೇಳಿ ಹೋದ್ವಿ. ಅಲ್ಲೂ ಕೂಡ ನಮಗೆ ಸರಿಯಾಗಿ ಪ್ಲೇಸ್ ಇರಲಿಲ್ಲ. ಸಪ್ರೇಟಾಗೆಲ್ಲ ಒಬ್ಬೊಬ್ರು ಕೂತಿದ್ರಲ್ಲ, ಅವ್ರನ್ನೆಲ್ಲ ಒಂದು ಕಡೆ ಕೂರಕ್ಕೆ ಹೇಳಿ ನಮಗೆ ಜಾಗ ಕೊಟ್ಟರು. 4 ಮೆಂಬರ್ ಕೂರೋ ಜಾಗದಲ್ಲಿ ಅವ್ರು 4 ಜನ ಕೂತ್ಕೊಂಡ್ರು, ಈ ಕಡೆ ನಾವಿಬ್ಬರು ಕೂತ್ಕೊಂಡ್ವಿ. ಏನು ತೊಗೊಳೋದು ಅಂತಲೇ ಯೋಚನೆ. ನಮ್ಮ ಮೈಸೂರು ಥರನ ಇಲ್ಲಿ ಕೇಳಿದ್ದು ಕೊಡ್ತಾರೆ ಅನ್ನೋಕ್ಕೆ ಆ ಥರ ಎಲ್ಲ ಏನೂ ಆಗೋಲ್ಲ. ಇರೋದೇನಿದೆಯೋ ಅದು ಇಬ್ಬರು ಸೇರಿ ತೊಗೋಬೇಕು ಅಂತ ಡಿಸೈಡ್ ಆಗಿ, ಎಲ್ಲ ಮಸಾಲೆ ದೋಸೆ ಅಂದರೆ ಏನು ದೋಸೆ ಬೇಜಾರು ನಮಗೆ ಯಾವಾಗಲೂ. ಸರಿ ಅಂತೇಳಿ ನಾನು ಪರೋಟ ತೊಗೊಳ್ತಾಯಿದ್ದೆ. ಚಂದನಂಗೆ ಒಂದು ದೋಸೆ ಹೇಳ್ಬಿಟ್ಟಿದ್ದು ಕೊನೆಗೆ ಅವಳಿಗೆ ಬಂತದ, ಅವಳು ತಿಂದಳು. ಅವರೆಲ್ಲ ಬಿಸ್ಲರಿ ಎಲ್ಲ ತಗೊಂಡ್ರು. ನಾವೇನೋ ಎಲ್ಲ ಅಭ್ಯಾಸಗಳು ಬಿಟ್ಬಿಡಬೇಕು, ಯಾಕಂದರೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಡ್ಬೇಕು.
ರೂಢಿ ಮಾಡಿಕೊಂಡಷ್ಟು ನಮಗೆ ತೊಂದರೆ ಅಂತ ನಾವು ಅಲ್ಲೇ ಬಿಸಿನೀರು ತೊಗೊಂಡಿದ್ವಿ. ಅದನ್ನು ತಿಂದು ನಾವು ಹಾಗೆ ಬಸ್ ಸ್ಟಾಪಿಗೆ ಬಂದ್ವಿ. ಒಂದು ಬಸ್ ಬಂದರೆ ನೋಡಿ ಹೆಂಗೆ ಹೊಟ್ಟೋಗ್ಬಿಡ್ತಾರೆ ಜನ ಎಲ್ಲ ಗುದ್ದುಕೊಂಡು. ನಮಗಂತೂ ಹಂಗೆ ಹೋಗೋಕ್ಕಾಗಲ್ಲ ಸರಿ ಅಂತೇಳಿ ಸುಮ್ಮನೆ ನಿಂತಿದ್ವಿ. ಒಂದು ಬೇರೆ ಬಸ್ ಇತ್ತು, ಅದು ಹೋಗುತ್ತೆ ಅಂತ ಕೂತಿದ್ವಿ. ಅದು ಹೋಗೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಅದನ್ನು ಹಿಡಿದು ಮತ್ತೆ ಬೇರೆ ಬಸ್ ಹತ್ಕೊಂಡ್ವಿ. ಅದು ಹೋಗ್ತಾಯಿದೆ. ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ ಸೀಟೆಲ್ಲ. ಹೋಗುವಾಗ ಹೊಟ್ಟೋದೆ, ಬರುವಾಗ ಹೆಂಗಪ್ಪ ಬರೋದು ಅನಿಸಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.